ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನನ್ನ ಕೊನೆ ವಿಡಿಯೋದಲ್ಲಿ ನೀವು ಬ್ಯಾಂಗ್ಳೂರ್ ಟು ಊಟಿ ಹೋಗ್ತಾ ಯಾವುದೆಲ್ಲ ಪ್ಲೇಸಸ್ ನೋಡ್ಕೊಂಡು ಹೋಗ್ಬೋದು, ಹಾಗೆ ಟೈಮಿಂಗ್ಸ್ ಮತ್ತು ಬ್ರೇಕ್ಫಾಸ್ಟಿಗೆ ಎಲ್ಲಿ ಸ್ಟಾಪ್ ಮಾಡ್ಬೋದು, ಹೀಗೆ ಎಷ್ಟೊಂದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡ್ವಿ. ಹಾಗೆ ನಾನು ಬ್ಯಾಂಗ್ಳೂರ್ ಟು ಊಟಿ ರೀಚ್ ಆದಮೇಲೆ ಡೈರೆಕ್ಟ್ ರೂಮಿಗೆ ಹೋಗಿ ಚೆಕ್ ಇನ್ ಆಗ್ದೇ ನಾವು ಬೋಟ್ ಹೌಸ್ಗೆ ಹೋದ್ವಿ. ಯಾಕಂದರೆ ಒಂದು ಪ್ಲೇಸ್ನ ಕವರ್ ಮಾಡ್ಬೋದು, ಹಾಗೆ ಬಿಸಿಲು ಕೂಡ ಇರೋದಿಲ್ಲ ಸಂಜೆ ಆಗಿದ್ದರಿಂದ. ಹಾಗಾಗಿ ಬೋಟಿಂಗ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ವೆದರ್ ಅಂತೇಳಿ ಡೈರೆಕ್ಟ್ ನಾವು ಊಟಿಯಲ್ಲಿರ್ತಕ್ಕಂಥ ಬೋಟ್ ಹೌಸ್ನ ವಿಸಿಟ್ ಮಾಡಿದ್ವಿ. ಇದರ ಅಡ್ರೆಸ್ ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಈ ಪ್ಲೇಸ್ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಇಲ್ಲಿ ಎಷ್ಟೊಂದು ರೆಸ್ಟೋರೆಂಟ್ಸ್ ಹಾಗೆ ಶಾಪಿಂಗ್ ಶಾಪ್ಸ್ ಕೂಡ ಇದೆ. ರೀಸನಬಲ್ ಪ್ರೈಸ್ ಅಂತ ಕೂಡ ಅನಿಸ್ತು. ಆರಾಮಾಗಿ ಇಲ್ಲಿ ಶಾಪಿಂಗ್ ಮಾಡ್ಬೋದು. ಹಾಗೆ ಹಾರ್ಸ್ ರೈಡ್ ಕೂಡ ಇರುತ್ತೆ. ಬೋಟಿಂಗ್ ಬೋರ್ಡ್, ಮೇನ್ ಬೋರ್ಡ್ ನೋಡಿದ್ರಲ್ವ, ಅದ್ರ ಆಚೆನೇ ಇರುತ್ತೆ. ಹಾಗೆ ದೂರದಿಂದ ನೋಡಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಅನಿಸ್ತಾ ಇತ್ತು ನೀರು ಮತ್ತು ಬೋಟಿಂಗ್ ಹೋಗ್ತಾ ಇರೋದು ಅದೆಲ್ಲ. ನಾವು ಆಮೇಲೆ ಬೋಟಲ್ಲಿ ನಾವು ಕೂಡ ಹೋದಾಗ ಅನಿಸ್ತು ಸ್ವಲ್ಪ ನೀರೆಲ್ಲ ಫುಲ್ ಕೊಳೆ ಆಗಿತ್ತು, ಸ್ಮೆಲ್ ಬರ್ತಾ ಇತ್ತು ಅಂತ. ಅಷ್ಟೊಂದು ಕ್ಲೀನಾಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಭಯನೂ ಆಯಿತು. ನೀರು ಕೂಡ ಚೆನ್ನಾಗಿಲ್ಲ. ಸ್ವಲ್ಪ ದೂರದಲ್ಲಿ ಹೋಗಿ ಆಮೇಲೆ ವಾಪಸ್ ಹತ್ತಿರದಲ್ಲಿ ಬಂದು ಸ್ವಲ್ಪ ಹತ್ತಿರದಲ್ಲೇ ನಿಲ್ಲಿಸ್ಕೊಂಡು ಆಮೇಲೆ ಅವರಿಗೆ ಬೋಟ್ ವಾಪಸ್ ಕೊಟ್ಬಿಟ್ಟು ಬಂದುಬಿಟ್ವಿ. ಸೊ ನಿಮಗೂ ಕೂಡ ಈ ಬೋಟ್ ಹೌಸ್ನ ವಿಸಿಟ್ ಮಾಡಿದ್ರೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಶೇರ್ ಮಾಡಿ. ಈ ಬೋಟ್ ಹೌಸ್ ಒಂದು ಊಟಿಯ ಟೂರಿಸಮಲ್ಲಿ ಮೇನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಊಟಿ ವಿಸಿಟ್ ಮಾಡಿದವರೆಲ್ಲ ಈ ಬೋಟ್ ಹೌಸ್ನ ಮಿಸ್ ಮಾಡದೆ ವಿಸಿಟ್ ಮಾಡೇ ಮಾಡ್ತಾರೆ. ಇಲ್ಲಿ 2 ಆಪ್ಷನ್ಸ್ ಇರುತ್ತೆ, ಪೆಡಲ್ ಬೋಟ್ ಹಾಗೆ ಮೋಟಾರ್ ಬೋಟ್ ಅಂತ. ಪೆಡಲ್ ಬೋಟ್ ಆದರೆ ನಾವೇ ಪೆಡಲ್ ಮಾಡ್ಕೊಂಡು ಹೋಗ್ಬೋದು. 30 to 40 ಮಿನಿಟ್ಸ್ ಇರುತ್ತೆ. ಪ್ರೈಸ್ 600 ಅಂತ ಅನಿಸುತ್ತೆ, ನಂಗೆ ಅಷ್ಟಾಗಿ ನೆನಪಿಲ್ಲ. 600 to 800 ಇರ್ಬೋದು ಅಪ್ರಾಕ್ಸಿಮೇಟ್. ಹಾಗೆ ಇಲ್ಲೇನೆ ಮತ್ತೆ ಸ್ವಲ್ಪ ಮುಂದೆ ಹೋದರೆ ಟಾಯ್ ಟ್ರೈನ್ ಕೂಡ ಇರುತ್ತೆ. ಇದು ಊಟಿ ಟು ಕೂನೂರ್ ಇದೆಯಲ್ಲ, ಆ ಟಾಯ್ ಟ್ರೈನ್ ಅಲ್ಲ. ಹಾಗಾಗಿ ನಾವು ಅದನ್ನು ಟ್ರೈ ಮಾಡೋದಕ್ಕೆ ಹೋಗಲಿಲ್ಲ. ಜಸ್ಟ್ ಬೋಟಿಂಗ್ ಮುಗಿಸ್ಕೊಂಡು ವಾಪಸ್ ಹೊರಟ್ವಿ. ಅಲ್ಲಿ ಒಂದಷ್ಟು ವಿಡಿಯೋ ಗೇಮ್ಸ್ ಆಡೋದಕ್ಕಾಗಿರ್ಬೋದು, ಶಾಪಿಂಗ್ ಮಾಡೋದಕ್ಕೆ ಮತ್ತು ಏನಾದರೂ ತಿನ್ನಬೇಕು ಅಂದರೆ ಪ್ರತಿಯೊಂದು ಕೂಡ ಇದೇ ಜಾಗದಲ್ಲಿ ಸಿಗುತ್ತೆ. ತುಂಬ ಚಿಕ್ಕದಾಗಿ ಕ್ಯೂಟಾಗಿ ರೆಸ್ಟೋರೆಂಟ್ಸ್ ಎಲ್ಲ ಇದೆ. ನೀವು ಹಾಗೆ ಒಂದು ರೌಂಡು ವಿಸಿಟ್ ಮಾಡ್ಕೊಂಡು ಬರ್ಬೋದು. ಹಾಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇತ್ತು, ಬಟ್ ಅಲ್ಲಿ ಯಾರನ್ನೂ ಅಲೋ ಮಾಡ್ತಾ ಇರಲಿಲ್ಲ. ಹಾಗಾಗಿ ಅದಕ್ಕೂ ಕೂಡ ನಾವು ಹೋಗಲಿಲ್ಲ. ಅದು ಬಿಟ್ಟು ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಬಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಅಂದರೆ ಆ ನೇಚರ್ ಆಗಿರ್ಬೋದು, ವೆದರ್ ತುಂಬಾ ಚೆನ್ನಾಗಿತ್ತು. ಬೋಟ್ ರೈಡ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಲೈಫ್ ಜಾಕೆಟ್ಸ್ನ ಕೊಡ್ತಾರೆ. ಸೊ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡದೆ ತುಂಬ ಕರೆಕ್ಟಾಗಿರೋದು, ಚೆನ್ನಾಗಿರೋದು, ವರ್ಕಿಂಗ್ ಕಂಡೀಷನಲ್ಲಿರ್ತಕ್ಕಂಥ ಲೈಫ್ ಜಾಕೆಟ್ಸ್ನ ಯೂಸ್ ಮಾಡಿ. ಹಾಗೆ ನೀವು ನೋಡ್ತಾ ಇರ್ಬೋದು ವೆದರ್ ತುಂಬ ಮಿಸ್ಟಿ ಆಗಿದೆ. ಮಿಸ್ಟ್ ತುಂಬಿಕೊಂಡು ಹಾಗೆ ಸಖತ್ ಕೂಲಾಗಿತ್ತು ವೆದರ್. ಸ್ವಲ್ಪ ಮಳೆ ಕೂಡ ಬಂತು ನಾವು ಬೋಟಿಂಗ್ ಮಾಡುವಾಗ. ಊಟಿ ಅಂದರೆ ಯಾವ ಥರ ಇಮ್ಯಾಜಿನೇಷನ್ ಇತ್ತು ಅದೇ ಥರ ಇತ್ತು. ಸಿಕ್ಕಾಬಟ್ಟೆ ಚಳಿ ಇತ್ತು ನಾವು ವಿಸಿಟ್ ಮಾಡಿದಾಗ. ಹಾಗೆ ಚಿಕ್ಕ ಮಕ್ಳು ಇರ್ತಾರೆ ಅಂದರೆ ಏನಾದರೂ ಫುಡ್ನ ಮಿಸ್ ಮಾಡದೆ ತಗೊಂಡು ಹೋಗಿ, ಯಾಕಂದರೆ ಪದೇ ಪದೇ ಕೇಳ್ತಾ ಇರ್ತಾರಲ್ವ. ಹಾಗಾಗಿ ಬ್ಯಾಗಲ್ಲಿ ಒಂದಷ್ಟು ಸ್ನ್ಯಾಕ್ಸ್ ಇಟ್ಕೊಂಡು ಹೋದರೆ ಆರಾಮಾಗಿ ಬೋಟಿಂಗ್ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಬೋಟ್ ಹೌಸಿಂದ ಅರೌಂಡ್ 12 to 15 ಮಿನಿಟ್ಸಲ್ಲಿ ನಾವು ರೂಮ್ ಬುಕ್ ಮಾಡಿರ್ತಕ್ಕಂಥ ರೂಮ್ ಇತ್ತು. ಊಟಿಯಲ್ಲಿ ಸ್ಟೇ ಮಾಡೋದಕ್ಕೆ ಅಂತ ನಾವು 3 ನೈಟ್ಸ್ ದ ಬೈಕ್ ಸನ್ಶೈನ್ ಗ್ರ್ಯಾಂಡ್ ಅಂತ ಈ ಹೋಟೆಲ್ನ ಬುಕ್ ಮಾಡಿದ್ವಿ 3 ನೈಟ್ಸಿಗೆ. ಹಾಗೆ ಊಟಿಯಲ್ಲಿ ಏನೇನು ಪ್ಲೇಸಸ್ನ ವಿಸಿಟ್ ಮಾಡ್ಬೋದು ಅನ್ನೋದನ್ನು ಸ್ಕ್ರೀನಲ್ಲಿ ತೋರಿಸಿದೆ. ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೋಬೋದು. ಸೊ ಅದರಲ್ಲಿ ಊಟಿ, ಕೂನೂರ್ ಎಲ್ಲ ಪ್ಲೇಸಸ್ಸು ಕವರ್ ಆಗಿದೆ. ನೀವು ಕೂಡ ಪ್ಲ್ಯಾನ್ ಮಾಡಿ ಅದೇ ಥರ ವಿಸಿಟ್ ಮಾಡ್ಬೋದು. ಹಾಗೆ ನಾವು ಸ್ಟೇ ಆಗಿರ್ತಕ್ಕಂಥ ರೂಮ್ ಯಾವ ರೀತಿ ಇತ್ತು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಯಾಕಂದರೆ ನಿಮಗೂ ಕೂಡ ಇದು ಇಷ್ಟ ಆಯಿತು ಅಂದರೆ ನೀವು ಯಾವಾಗಾದರೂ ಊಟಿ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಕೂಡ ಇಲ್ಲಿ ಬುಕ್ ಮಾಡ್ಕೋಬೋದು. ಆನ್ಲೈನಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ದ ಬೈಕ್ ಸನ್ಶೈನ್ ಗ್ರ್ಯಾಂಡ್ ಅಂತ ನೀವು ಟೈಪ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸು ಸಿಗುತ್ತೆ. ಕಾಲ್ ಮಾಡಿ ನೀವು ರೂಮ್ಸ್ನ ಬುಕ್ ಮಾಡಿಕೊಂಡು ಹೋಗ್ಬೋದು. ಹಾಗಾಗಿ ನಾನು ಯಾವುದೇ ಪ್ಲೇಸ್ ವಿಸಿಟ್ ಮಾಡಿದ್ರು, ಎಲ್ಲೇ ಸ್ಟೇ ಮಾಡಿದ್ರು ಕೂಡ ರೂಮ್ ವಿಡಿಯೋ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಚೆನ್ನಾಗಿತ್ತು ಅನಿಸಿದ್ರೆ ನೀವು ಕೂಡ ರೂಮ್ ಬುಕ್ ಮಾಡ್ಕೋಬೋದು ಅಂತ. ಅಲ್ಲಿ ತುಂಬ ಚಳಿ ಇದ್ದಿದ್ದರಿಂದ ನಾವು AC ರೂಮ್ ತಗೊಂಡಿಲ್ಲ. ಹಾಗೆ ಬಾಲ್ಕನಿ ಕೂಡ ಇರಲಿಲ್ಲ. ಬೇಕಂದರೆ ಬಾಲ್ಕನಿನ ನೀವು ಚೂಸ್ ಮಾಡಿ ತಗೋಬೋದು, ಆಪ್ಷನ್ ಕೂಡ ಇರುತ್ತೆ. ಹಾಗೆ ರೂಮಿಂದ ಮತ್ತು ನಾವು ರೂಮಲ್ಲಿರ್ತಕ್ಕಂಥ ಹಾಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ದೊಡ್ಡ ವಿಂಡೋ ಇರೋದ್ರಿಂದ ಹೊರಗಡೆ ವ್ಯೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಯಾವುದೆಲ್ಲ ಪ್ಲೇಸ್ ವಿಸಿಟ್ ಮಾಡ್ಬೋದು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಹಾಗೆ
ಎಲ್ಲಿ ಸ್ಟೇ ಮಾಡ್ಬೋದು ಅಂತ ಕೂಡ ನೋಡಿದ್ರಿ. ಹಾಗೆ ಎಲ್ಲಿ ಊಟ ತಿಂಡಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಬೇಕಲ್ವಾ. ಸೊ ನಾನು ತೋರಿಸ್ತಾ ಇರೋದು ಕೈಲಾಶ್ ಪರ್ಬತ್ ಅಂತ. ಇದು ಕೂಡ ಊಟಿ ಮೇನ್ ಸಿಟಿನಲ್ಲೇ ಇರೋದು. ಮೇನ್ ರೋಡಲ್ಲಿ A to B ಎಲ್ಲ ಸಿಗುತ್ತೆ. ಸೊ ಅದ್ರ ಪಕ್ಕದ ರೋಡಲ್ಲಿ ಸ್ವಲ್ಪ ಕೆಳಗಡೆ ಹೋದರೆ ಡೌನಲ್ಲಿ ಕೈಲಾಶ್ ಪರ್ಬತ್ ಅಂತ ಇರುತ್ತೆ. ನೀವು ಆನ್ಲೈನಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇಲ್ಲಿ ಫುಡ್ ಅಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನಾವು 3 ಡೇಸ್ ಕೂಡ ನೈಟ್ ಆಗಿರ್ಬೋದು ಅಥವಾ ಸ್ನ್ಯಾಕ್ಸ್ ಟೈಮಿಗೆ ಇದೇ ರೆಸ್ಟೋರೆಂಟ್ನ ವಿಸಿಟ್ ಮಾಡಿದ್ವಿ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫುಡ್ ಆಗಿರ್ಬೋದು, ಆ್ಯಂಬಿಯನ್ಸ್ ತುಂಬಾ ಚೆನ್ನಾಗಿತ್ತು. ಸೊ ಇದಿಷ್ಟು ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ನಾವು ಬೋಟ್ ಹೌಸ್ನ ವಿಸಿಟ್ ಮಾಡಿದ್ದು ಸಂಜೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಯಾವುದೆಲ್ಲ ಪ್ಲೇಸ್ ವಿಸಿಟ್ ಮಾಡಿದ್ವಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಊಟಿಯಲ್ಲಿ ಸ್ಟೇ ಮಾಡಬೇಕು ಅಂದರೆ ತುಂಬ ಆಪ್ಷನ್ಸ್ ಇದೆ. ಲೋ ಬಜೆಟಿಂದ ಹಿಡಿದು ಹೈ ಬಜೆಟ್ವರೆಗೂ ನೀವು ರೂಮ್ಸ್ನ ಬುಕ್ ಮಾಡ್ಬೋದು. ಹಾಗೆ ಊಟಿಯಲ್ಲಿ ರೋಡ್ ಎಲ್ಲ ನಿಮಗೆ ತುಂಬ ಚಿಕ್ಕದಾಗಿರುತ್ತೆ. ತುಂಬ ದೊಡ್ಡ ಸ್ಪೇಸ್ ಇರೋದಿಲ್ಲ. ಮೇನ್ ರೋಡ್ ಆಗಿರ್ಬೋದು ಅಥವಾ ಸಿಟಿ ಒಳಗಡೆ ಪ್ರತಿಯೊಂದು ಯಾವುದೇ ರೋಡ್ ತೊಗೊಂಡ್ರೂ ಕೂಡ ತುಂಬ ಚಿಕ್ಕ ರೋಡ್ ಇರುತ್ತೆ. ಹಾಗೆ ನಾವು ಊಟಿ ಟು ಕೂನೂರ್ ಟಾಯ್ ಟ್ರೈನಲ್ಲಿ ಕೂಡ ಅಂದರೆ ಸ್ಟೀಮ್ ಇಂಜಿನ್ ಟ್ರೈನಲ್ಲಿ ಕೂಡ ಟ್ರಾವೆಲ್ ಮಾಡಿದ್ವಿ. ಅದನ್ನು ಕೂಡ ನೀವು ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು ಅಥವಾ ಅಲ್ಲಿ ಹೋಗಿ ಕೂಡ ನೀವು ಟಿಕೆಟ್ಸ್ನ ಪರ್ಚೇಸ್ ಮಾಡ್ಬೋದು. ನಾವು ಕೂಡ ಅಲ್ಲಿ ಹೋದ್ಮೇಲೆ ಟಿಕೆಟ್ನ ಪರ್ಚೇಸ್ ಮಾಡಿದ್ದು. ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಸತಿ ಊಟಿ ಟಾಯ್ ಟ್ರೈನ್ ಊಟಿಯಿಂದ ಕೂನೂರ್ಗೆ ಹೋಗುತ್ತೆ. ಅದು ಸ್ಟೀಮ್ ಇಂಜಿನ್. ಅದು ಬಿಟ್ಟೆ ಬೇರೆ ಟ್ರೈನೆಲ್ಲ ಇರುತ್ತೆ. ಬಟ್ ಸ್ಟೀಮ್ ಇಂಜಿನ್ ಟ್ರೈನ್ ಬೇಕು ಅಂದರೆ ಒಂದು ದಿನಕ್ಕೆ 2 ಸಲ ಮಾತ್ರ ಇರುತ್ತೆ. 1 ಅವರ್ ಟ್ರೈನ್ ಜರ್ನಿ ಇರುತ್ತೆ. ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವಾಗ ತೋರಿಸ್ತಾ ಇರೋದು ಸ್ಕ್ರೀನಲ್ಲಿ ನಾವು ಊಟಿನ ರೀಚ್ ಆಗಬೇಕಾದ್ರೆ ವ್ಯೂ ಯಾವ ರೀತಿ ಇತ್ತು, ಅಲ್ಲಿ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿ ಫೋಟೋಸ್ ತಗೊಂಡು ಆಮೇಲೆ ಮತ್ತೆ ನಾವು ಟ್ರಾವೆಲ್ನ ಕಂಟಿನ್ಯೂ ಮಾಡಿದ್ವಿ. ಬಂಡೀಪುರ್ ಫಾರೆಸ್ಟ್ ಆಗಿರ್ಬೋದು, ಮಧುಮಲೈ ಫಾರೆಸ್ಟ್ ಆಗಿರ್ಬೋದು, ನಿಮಗೆ ಎಷ್ಟೊಂದು ನೋಡೋದಕ್ಕೆ ನವಿಲು, ಜಿಂಕೆ ಮತ್ತು ಆನೆ ನೋಡೋದಕ್ಕೆ ಸಿಗತ್ತೆ. ಮಧ್ಯಾಹ್ನ 2ರಿಂದ 3 ಗಂಟೆ ಮೇಲೆ ನೀವು ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಪ್ರಾಣಿಗಳನ್ನು ನೋಡ್ಬೋದು. ಹಾಗಾಗಿ ನಾವು ಅದೇ ರೀತಿ ಪ್ಲ್ಯಾನ್ ಮಾಡಿ ಬೆಳಗ್ಗೆನೇ ಹೊರಟು ಅಲ್ಲಿಂದ ನಮಗೆ ಯಾವುದೆಲ್ಲ ಪ್ಲೇಸಸ್ ಸಿಗುತ್ತೆ ಆನ್ ದ ವೇ ಅದೆಲ್ಲ ನೋಡಿಕೊಂಡು ಅದಾದಮೇಲೆ ಬಂಡೀಪುರ್ ಮತ್ತು ಮಧುಮಲೈ ಫಾರೆಸ್ಟ್ನ ದಾಟ್ಬಿಟ್ಟು ನಾವು ಊಟಿನ ರೀಚ್ ಆಗಿದ್ದು. ಜರ್ನಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮಧುಮಲೈ ಆದಮೇಲೆ ನಾವು ಬೆಟ್ಟನ ಹತ್ತಬೇಕಾಗತ್ತೆ. ಎಷ್ಟೊಂದು ಮೇಲೆ ಹೋಗ್ತಾ ನಿಮಗೆ ಕ್ಲೌಡ್ಸ್ ಎಲ್ಲ ತುಂಬ ಹತ್ತಿರದಲ್ಲಿದೆ ಅಂತ ಅನಿಸ್ತಾ ಇರುತ್ತೆ. ನಾವು ಆಕಾಶಕ್ಕೆ ತುಂಬ ಹತ್ತಿರ ಇದ್ದೀವಿ, ಕ್ಲೌಡ್ಸ್ ಎಲ್ಲ ನಮ್ಮ ಹತ್ರನೇ ಪಾಸ್ ಆಗ್ತಾ ಇದೆ ಅಂತ ಅಷ್ಟು ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ನಾವು ಕತ್ಲಲ್ಲಿ ರೀಚ್ ಆಗೋದು ಬೇಡ, ಸ್ವಲ್ಪ ಬೆಳಕಿದ್ದಾಗನೇ ರೀಚ್ ಆದರೆ ಈ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಊಟಿ ವೆದರ್ ಆಗಿರ್ಬೋದು ಅಥವಾ ಸೀನರಿ ಆಗಿರ್ಬೋದು ಯಾವುದೂ ಮಿಸ್ ಮಾಡೋದು ಬೇಡ ಅಂತ ಸ್ವಲ್ಪ ಬೆಳಕಿದ್ದಾಗೇ 5 ಗಂಟೆಗೆಲ್ಲ ನಾವು ಊಟಿ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡಿಕೊಂಡು ಊಟಿನ ರೀಚ್ ಆದ್ವಿ. ಅಲ್ಲೆಲ್ಲ ಗುಡ್ಡ ಬೆಟ್ಟಗಳಲ್ಲಿ ಮನೆ ಇರುತ್ತಲ್ವ, ಸೊ ಅದೆಲ್ಲ ನಮಗೆ ಅಲ್ಲಿ ಮಾತ್ರ ನೋಡೋದಕ್ಕೆ ಸಿಗುತ್ತೆ. ಸೊ ಡಿಫ್ರೆಂಟಾಗಿರುತ್ತೆ. ಹಾಗಾಗಿ ಅದನ್ನು ನೋಡಬೇಕು ಅಂತಲೇ ಬೇಗ ರೀಚ್ ಆದ್ವಿ. ಹಾಗೆ ಅಲ್ಲಿ ತರಕಾರಿ ಬೆಳೆಯೋದಾಗಿರ್ಬೋದು ಪ್ರತಿಯೊಂದೂ ನೀವು ನೋಡ್ಬೋದು. ಜಸ್ಟ್ ಯಾವುದೋ ಫೇಮಸ್ ಪ್ಲೇಸ್ ನೋಡೋದಲ್ದೇ ಯಾವ ರೀತಿ ತರಕಾರಿ ಎಲ್ಲ ಬೆಳೀತಾರೆ, ಹಾಗೆ ಅಲ್ಲಿ ಲೋಕಲ್ ವೆಜಿಟೇಬಲ್ಸ್ ಯಾವುದು, ಫ್ರೂಟ್ಸ್ ಯಾವುದು ಎಲ್ಲದನ್ನು ನೋಡಬೇಕು, ಟ್ರೈ ಮಾಡಬೇಕು. ಅಲ್ಲಿ ಗೌರ್ಮೆಂಟ್ದೇ ಟಿಬೆಟಿಯನ್ ಮಾರ್ಕೆಟ್ ಅಂತ ಕೂಡ ಇದೆ. ಅಲ್ಲಿ ಕೂಡ ನೀವು ಶಾಪಿಂಗ್ ಮಾಡಬಹುದು. ಅದು ತುಂಬ ಹತ್ತಿರದಲ್ಲೇ ಇರ್ತಕ್ಕಂಥ ಬೊಟಾನಿಕಲ್ ಗಾರ್ಡನ್ ಕೂಡ ನೀವು ವಿಸಿಟ್ ಮಾಡ್ಬೋದು. ಸೊ ನೀವು ಬೊಟಾನಿಕಲ್ ಗಾರ್ಡನ್ ವಿಸಿಟ್ ಮಾಡಿದ್ರೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಂದರೆ ಆ ಗಾರ್ಡನ್ಗೆ ವಿಸಿಟ್ ಮಾಡೋದಕ್ಕೆ ಪಾರ್ಕಿಂಗ್ ಸ್ಪೇಸ್ ಏನಿರುತ್ತೆ ಅಲ್ಲಿ ನಿಮಗೆ ಟಿಬೆಟಿಯನ್ ಮಾರ್ಕೆಟ್ ಇರುತ್ತೆ. ಅದು ಗೌರ್ಮೆಂಟ್ ಅವ್ರದ್ದು ಅಂತ ಹೇಳ್ತಾ ಇದ್ರು. ಸೊ ಅಲ್ಲಿ ಕೂಡ ನೀವು ಶಾಪಿಂಗ್ ಮಾಡ್ಬೋದು. ತುಂಬ ಚೀಪಾಗೂ ಇರೋಲ್ಲ, ತುಂಬ ಕಾಸ್ಟ್ಲಿ ಅಂತಲೂ ಅನಿಸಲ್ಲ, ರೀಸನಬಲ್ ಪ್ರೈಸ್ ಅಂತಲೇ ಅನಿಸುತ್ತೆ. ಅಲ್ಲಿ ಎಲ್ಲ ಚಳಿಗೆ ನಮಗೆ ಏನು ಬೇಕು ಉಲ್ಲನಿಂದ ತಯಾರಿಸಿರ್ತಾರಲ್ವ, ಸ್ವೆಟರ್ ಆಗಿರ್ಬೋದು, ಬಟ್ಟೆ ಎಲ್ಲ ಥರದ್ದು, ಶಾಲ್ ಆಗಿರ್ಬೋದು ಪ್ರತಿಯೊಂದು ಸಿಗತ್ತೆ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಎದ್ದು ರೆಡಿ ಆದಾಗ ನಮ್ಮ ಔಟ್ಫಿಟ್ ಯಾವ ರೀತಿ ಇತ್ತು ಅನ್ನೋದನ್ನು ಕೂಡ ನಾನು ವಿಡಿಯೋ ಮಾಡಿದೆ. ಅದನ್ನು ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಚಳಿ ಇರ್ತಾ ಇರೋಲ್ಲ, ನಾರ್ಮಲ್ ಅನಿಸ್ತಾ ಇತ್ತು. ನಾವು ಇಲ್ಲೆಲ್ಲ ನಮ್ಮೂರಲ್ಲೆಲ್ಲ ಇದ್ದು ತುಂಬ ಸೆಕೆ ಅನಿಸ್ತಿರತ್ತಲ್ವ. ಡೇ ಟೈಮಲ್ಲಿ ತುಂಬ ಕೂಲಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವೆದರ್. ಸಂಜೆ ಆಗ್ತಾ ತುಂಬ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ವಿಸಿಟ್ ಮಾಡಿದ್ದು ಅಕ್ಟೋಬರಲ್ಲಿ, ಹಾಗಾಗಿ ಅಷ್ಟೊಂದು ದಿನ ಚಳಿ ಸ್ಟಾರ್ಟ್ ಆಗಿರಲಿಲ್ಲ. ಬಟ್ ಅಂದ್ರೂ ತುಂಬಾ ಚಳಿ ಇತ್ತು. ಹಾಗೆ ನಾವು ಸ್ಟೇ ಮಾಡಿರ್ತಕ್ಕಂಥ ಹೋಟೆಲಿಂದ
ವ್ಯೂ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅಲ್ಲಿ ರೆಸ್ಟೋರೆಂಟ್ ಕೂಡ ಇದೆ. ಅದರಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡೆಡ್ ಆಗಿ 3500 ಪರ್ ನೈಟ್ ಪರ್ ರೂಮ್ ಈ ಥರ ಚಾರ್ಜ್ ಆಯಿತು. ಸೊ ಅದರಲ್ಲಿ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಕೂಡ ಇತ್ತು. ನಿಮಗೆ ಲಂಚ್ ಮತ್ತು ಡಿನ್ನರ್ ತೊಗೋಬೇಕು ಅಂದರೆ ಅದನ್ನು ಸಪ್ರೇಟಾಗಿ ನೀವು ಪೇ ಮಾಡಿ ತೊಗೋಬೋದು. ರೆಸ್ಟೋರೆಂಟಿಂದ ವ್ಯೂ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಕಾಫಿ ಟೀ ಎಲ್ಲ ನಾವು ಕಪ್ಪಿಗೆ ಹಾಕ್ಕೊಂಡು ಬಂದು ಕುಡಿಯೋಷ್ಟರಲ್ಲೇ ತಣ್ಣಗಾಗೋಗ್ತಾ ಇತ್ತು. ವೆದರ್ ಅಷ್ಟು ಕೂಲಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ತುಂಬ ಬಿಸಿಲಲ್ಲಿ ಚಳಿ ಆಗೋದು, ಅದು ಕೂಡ ಊಟಿಯಲ್ಲೇ ಮಾತ್ರ ಆ ಥರದ ಎಕ್ಸ್ಪೀರಿಯನ್ಸ್ನ ನಾವು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹಾಗೆ ಈ ವಿಡಿಯೋದಲ್ಲಿ ನೀವು ನೋಡಿರ್ತಕ್ಕಂಥ ಇನ್ಫಾರ್ಮೇಷನ್ ಆಗಿರ್ಬೋದು ಎಲ್ಲ ಯಾವ ರೀತಿ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಮತ್ತು ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.